ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೆವೆನ್ ಸ್ಟಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, 1915ರಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರು? ಲಾಲಾ ಲಜಪತ್ ರಾಯ, ಮದನ್ ಮೋಹನ್ ಮಾಳವೀಯ, ಎನ್.ಸಿ. ಕೇಳ್ಕರ್, ಕಾಸಿಂ ಬಜಾರ್. 1915ರಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರೆಂದರೆ ಮದನ್ ಮೋಹನ್ ಮಾಳವೀಯ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದ ಪ್ರಮುಖ ಚಳುವಳಿ ಯಾವುದು? ಆಪ್ಷನ್ ಎ ಸ್ವದೇಶಿ ಮತ್ತು ಬಹಿಷ್ಕಾರ, ಆಪ್ಷನ್ ಬಿ ವಿಭಜನಾ ಚಳುವಳಿ, ಆಪ್ಷನ್ ಸಿ ಹೋಮ್ ರೂಲ್ ಚಳುವಳಿ, ಆಪ್ಷನ್ ಡಿ ಸ್ವರಾಜ್ ಪಕ್ಷದ ಚಳುವಳಿ. ಪ್ರಪಂಚದ ಮೊದಲ ಮಹಾಯುದ್ಧದ ಕಾಲದಲ್ಲಿ ಭಾರತದಲ್ಲಿ ಆರಂಭವಾದ ಪ್ರಮುಖ ಚಳುವಳಿ ಅಂದರೆ ಹೋಮ್ ರೂಲ್ ಚಳುವಳಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಕಳಸಾ ಬಂಡೂರಿ ನಾಲಾ ಯೋಜನೆ ಈ ಎರಡು ರಾಜ್ಯಗಳಿಗೆ ಸಂಬಂಧಿಸಿದೆ. ಕರ್ನಾಟಕ ಮತ್ತು ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಕೇರಳ, ಕೇರಳ ಮತ್ತು ಗೋವಾ. ಕಳಸಾ ಬಂಡೂರಿ ನಾಲಾ ಯೋಜನೆ ಈ ಎರಡು ರಾಜ್ಯಗಳಿಗೆ ಸಂಬಂಧಿಸಿ ಅಂದರೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಗೆ ಸಂಬಂಧಿಸಿದೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಭಾರತ ಮತ್ತು ಅಫ್ಘಾನಿಸ್ತಾನದ ಭೂಗಡಿಯನ್ನು ಬೇರ್ಪಡಿಸುವ ರೇಖೆ ಯಾವುದು? ರ್ಯಾಡ್ಕ್ಲಿಫ್ ರೇಖೆ, ಡ್ಯೂರಾಂಡ್ ರೇಖೆ, ಮ್ಯಾಕ್-ಮೋಹನ್ ರೇಖೆ, ಯಾವುದೂ ಅಲ್ಲ. ಭಾರತ ಮತ್ತು ಅಫ್ಘಾನಿಸ್ತಾನದ ಭೂಗಡಿಯನ್ನು ಬೇರ್ಪಡಿಸುವ ರೇಖೆ ಡ್ಯೂರಾಂಡ್ ರೇಖೆ. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಎಲ್ಲ ಮೂರು ದುಂಡು ಮೇಜಿನ ಪರಿಷತ್ತಿನ ಸಭೆಗಳಿಗೆ ಭಾಗವಹಿಸಿದ್ದವರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಎಂ.ಎ. ಜಿನ್ನಾ, ಎಂ.ಕೆ. ಗಾಂಧಿ, ಎನ್.ಇ. ಬೇಸೆಂಟ್. ಎಲ್ಲ ಮೂರು ದುಂಡು ಮೇಜಿನ ಪರಿಷತ್ತಿನ ಸಭೆಗಳಿಗೆ ಭಾಗವಹಿಸಿದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನಮ್ಮ ಸಂವಿಧಾನ ಸಭೆಯು ರಾಷ್ಟ್ರಗೀತೆಯನ್ನು ಅನುಮೋದಿಸಿದ್ದು ಯಾವಾಗ? 15/8/1947, 24/1/1950, 30/1/1948, 26/1/1950. ನಮ್ಮ ಸಂವಿಧಾನ ಸಭೆಯು ರಾಷ್ಟ್ರಗೀತೆಯನ್ನು ಅನುಮೋದಿಸಿದ್ದು ಯಾವಾಗ ಅಂದರೆ 24/1/1950. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ ಎಲ್ಲಿದೆ? ಕಠ್ಮಂಡು, ಢಾಕಾ, ನವದೆಹಲಿ, ಇಸ್ಲಾಮಾಬಾದ್. ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಕಠ್ಮಂಡು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ರಾಜ ತರಂಗಿಣಿಯ ಲೇಖಕರು ಯಾರು? ಕಲ್ಲಣ, ಬಾಣಭಟ್ಟ, ಅಭಿನವಗುಪ್ತ, ಕಾಳಿದಾಸ. ರಾಜ ತರಂಗಿಣಿಯ ಲೇಖಕರು ಯಾರು ಅಂದರೆ ಕಲ್ಲಣ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು? ಗುಜರಾತ್, ಮಧ್ಯಪ್ರದೇಶ್, ಆಂಧ್ರಪ್ರದೇಶ್, ರಾಜಸ್ಥಾನ್. ಪ್ರದೇಶವಾರು ಭಾರತದ ಅತಿ ದೊಡ್ಡ ರಾಜ್ಯ ಯಾವುದಂದರೆ ರಾಜಸ್ಥಾನ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು ಯಾರು? ಶಹಜಾನ್, ಅಕ್ಬರ್, ಬಾಬರ್, ಔರಂಗಜೇಬ್. ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು ಯಾರಂದರೆ ಶಹಜಾನ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೌದಿ ಅರೇಬಿಯಾದ ರಾಜಧಾನಿ ಯಾವುದು? ರಿಯಾದ್, ಪ್ಯಾರಿಸ್, ಲಂಡನ್, ಕ್ಯೂಟೋ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್.
ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ರೋಮ್, ಪ್ಯಾರಿಸ್, ಜಿನೆವಾ, ಆಸ್ಟ್ರಿಯಾ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆಯ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ರಂಗಸ್ವಾಮಿ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ರಂಗಸ್ವಾಮಿ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್, ಫುಟ್ಬಾಲ್, ಹಾಕಿ, ಟೆನ್ನಿಸ್. ರಂಗಸ್ವಾಮಿ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದಿಷ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಧನ್ಯವಾದಗಳು.